ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ ಆಗಿರೋ ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನು ಬ್ಲೌಸ್ ಲೆಂತ್ ಬಂದು ಕಾಮನ್ ಆಗಿ 14 ಇಂಚು ರೆಡಿ, 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 15 ಇಂಚು ತೆಗೆದುಕೊಂಡಿರೋದು. ಮೇಲ್ಗಡೆ ಒಂದು ಸ್ವಲ್ಪ ಏನು ಎಕ್ಸ್ಟ್ರಾ ಇದೆಯೋ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಈಗ ಕರೆಕ್ಟ್ ಆಯಿತು. ಈಗ ನೆಕ್ ಎದೆ ಸುತ್ತಳತೆ ಬಂದು 10ಕ್ಕೆ ಮಾಡ್ಕೊಳ್ಳೋಣ. 10ಕ್ಕೆ ಇಟ್ಕೊತೀನಿ. 10 ಇಂಚು ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಈಗ ಬಂದು ಏನು ನಮಗೆ ಇದು ಬೇಕೋ, ಇದು ಬ್ಯಾಕ್ ಡಿಸೈನ್ ಮಾತ್ರ. ಮತ್ತು ಬ್ಯಾಕಲ್ಲಿ ನೀವು ಎಷ್ಟು ಕಟ್ ಮಾಡಬೇಕು 40ಗೆ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ ಬಂದು ನಾನು ತೆಗೆದುಕೊತಾ ಇರೋದು ಈ ಡಿಸೈನ್ಗೆ 3 ಇಂಚು, 40ಗೆ 3 ಇಂಚನ್ನು ತೆಗೆದುಕೊತಾ ಇದ್ದೀನಿ. ಈ ಡಿಸೈನ್ಗೆ 3 ಇಂಚು ಬೇಕು, ಹಂಗಾಗಿ 3 ಇಂಚ್ ತೊಗೊತಾ ಇದ್ದೀನಿ. ಮತ್ತಿನ್ನೊಂದು ಹೇಳಬೇಕು, ಇದಕ್ಕೆ ನಾನು ಯಾವುದೇ ಕ್ಯಾನ್ವಾಸನ್ನು ಸೆಂಟ್ರಿಗೆ ಯೂಸ್ ಮಾಡ್ತಾ ಇಲ್ಲ, ಸೈಡಿಗೆ ಯೂಸ್ ಮಾಡ್ತೀನಿ ನೋಡಿ. ಮೇಲ್ಗಡೆ ನಾನು 2 ಸೇಮ್ ಇಟ್ಕೊಂಡಿದ್ದೀನಿ 3 ಇಂಚ್ವರೆಗೂ. ಇದು ಒಂದು ಸ್ವಲ್ಪ ವಿ ಥರ ಬರೋದ್ರಿಂದ 3 ಇಂಚು ಬೇಕು, ಇಲ್ಲಾಂದರೆ ತುಂಬಾ ಕಡಿಮೆ ಆಗುತ್ತೆ. 3 ಇಂಚು ಶೋಲ್ಡರ್, 3 ಇಂಚು ಶೋಲ್ಡರನ್ನು ತೆಗೆದುಕೊಂಡಿದ್ದೀನಿ. ಆರ್ಮೋಲ್ ಬಂದು 6.5. ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ. 1.25 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಎಲ್ಲ ಅಳತೆಗೂ ಕೂಡ 1.25 ಇಂಚೆ ನೀವು ನೀಟಾಗಿ ತೊಗೊಬೇಕು. ಈಗ ಇದನ್ನು ಕಟಿಂಗ್ ಮಾಡೋಣ. ಇಲ್ಲಿ ಮಾಡಬೇಕಾದ್ರೆ ಕಟ್ಟಿಂಗ್ ನೀಟಾಗಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಜಾಸ್ತಿ ಒಳಕೆಲ್ಲ ಬರೋ ಥರ ನೋಡ್ಕೊಬೇಡಿ. ಕರು ನೀಟಾಗಿ ಬರಬೇಕು. ಇಷ್ಟಾದಮೇಲೆ ಈಗ ನೆಕ್ ಕಟಿಂಗ್ ಆಯಿತು. ಈಗ ನಾವು ಡೀಪ್ ಎಷ್ಟು ಬೇಕೋ ನಿಮ್ಗೆ ಅಷ್ಟು ನೀಟಾಗಿ ಇಟ್ಕೊಂಬಿಡಿ. ಇಲ್ಲಿ ಯಾವುದೇ ಎಕ್ಸ್ಟ್ರಾ ಹೆಚ್ಚಿಸೋದು ಆ ಥರ ಇಲ್ಲ. ನಾನು 9.5 ಅಥವಾ 10 ಇಂಚು, ಎಲ್ಲರೂ ಕಾಮನ್ನಾಗಿ ಏನು ಇಟ್ಕೊತಾರೋ 10 ಇಂಚ್ಗೆ ನೋಡಿ, 10 ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ತಾಯಿದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಶೇಪನ್ನು ಕೊಡೋಣ ನೋಡಿ. ಏನಿಲ್ಲ, ನೀಟಾಗಿ ವಿ ಥರ ಅಷ್ಟೇ ಫ್ರೆಂಡ್ಸ್. ಯು ಅಲ್ಲ ವಿ ಥರ ಒಂದು ಈ ಥರ ಶೇಪನ್ನು ಕೊಟ್ಕೊಂಬಿಡಿ. ಇಷ್ಟೇ, ಇದರೊಳಗಿನೇನು ಇಲ್ಲ. ವಿ ಥರ ಕೊಟ್ಕೊಳ್ಳಿ. ಒಂದು ಹಿಂಗಿಷ್ಟು ಲೈನ್ ಎಳೆದು ಹತ್ತತ್ರ 2 ಇಂಚ್ಗೆ, ಇಲ್ಲಿಂದ ಇಲ್ಲಿಗೆ 2 ಇಂಚ್ ಬರೋ ಥರ ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ ನೋಡಿ. ಸುಮಾರು 2 ಇಂಚ್ ಬೇಕು ಫ್ರೆಂಡ್ಸ್ ನೋಡಿ. 2 ಇಂಚ್ಗೆ ಅಥವಾ 1.25 ಇಂಚ್ಗೆ ನೀವು ಹಾಕ್ಕೊಳ್ಳಿ. ವಿ ಬರಬೇಕು ಫ್ರೆಂಡ್ಸ್. ಯು ಬಂದರೆ ಚೆನ್ನಾಗಿರಲ್ಲ, ವಿನೇ ಬರಬೇಕು. ಈಗ ನೀಟಾಗಿ ಇದನ್ನು ಏನು ಮಾರ್ಕಿಂಗ್ ಇದೆಯೋ ಒಳಗಡೆ ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಒಳಗಡೆ ಮುಖ ಕಟಿಂಗ್ ಮಾಡ್ಕೊಳ್ಳಿ. ನೀವೇನು ಮಾಡ್ತೀರಾ ಅಂದರೆ ತುಂಬ ಡೀಪ್ ಕಡಿಮೆ ಮಾಡಿಬಿಟ್ಟಿರ್ತೀರ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಈಗ ಇದಕ್ಕೆ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ಈ ನೆಕ್ಕಿಗೆ ಥ್ರೆಡ್ ಪೈಪಿಂಗನ್ನು ಕೊಡೋಣ. ವಿ ಶೇಪು ಇದು, ಈ ಡಿಸೈನ್ಗೆ ವಿ ಶೇಪೇ ಬರೋದು, ಯು ಶೇಪ್ ಅಲ್ಲ, ಸರಿನಾ? ಈಗ ಇದಕ್ಕೆ ನಾನು ಥ್ರೆಡ್ ಪೈಪಿಂಗನ್ನು ಉಲ್ಟಾ ಸೀದಾ ನೋಡ್ಕೊಳ್ಳಿ. ಇದು ಸೀದಾಕ್ಕೆ ನಾವೇನು ಮಾಡೋಣ, ಥ್ರೆಡ್ ಪೈಪಿಂಗನ್ನು ನೀಟಾಗಿ ಕುಟ್ಕೊಂಬಿಡಿ. ನಾನಿಲ್ಲಿ ಆಲ್ರೆಡಿ ಗೋಲ್ಡ್ ಕಲರ್ದು ಥ್ರೆಡ್ ಪೈಪಿಂಗ್ ಹೆಂಗೆ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತು. ಥ್ರೆಡ್ ಪೈಪಿಂಗನ್ನು ಇದರಲ್ಲಿ ಮಾಡಿಟ್ಟಿದ್ದೀನಿ. ಈಗ ನೋಡಿ ನೀಟಾಗಿ ಕೊಟ್ಕೊಂಬಂದ್ಬಿಡೋಣ. ಹಿಂಗೆ ಥ್ರೆಡ್ ಪೈಪಿಂಗ್ ಯಾವ ರೀತಿ ಕೊಡಬೇಕು ಅಂದರೆ, ನೀವು 1/2 ಇಂಚ್ಗೆ ಕಟ್ ಮಾಡ್ಕೊಬೇಕು. ಜಾಸ್ತಿ ಕಟ್ ಮಾಡಿದರೆ ಅದು ಚೆನ್ನಾಗಿ ಬರಲ್ಲ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಹಿಂಗೆ ಇಟ್ಕೊಂಬನ್ನಿ. ಇಟ್ಕೊಂಡು ಕ್ಲೀನಾಗಿ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ಅನಿಸುತ್ತೆ ಇದು ಅಂತ ನೋಡಿ. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ನೀಟಾಗಿ ಬರುತ್ತೆ.
ಚಿಕ್ಕ ಮಿಷಿನಲ್ಲೂ ಕೂಡ ನಾವು ಥ್ರೆಡ್ ಪೈಪಿಂಗನ್ನು ನೀಟಾಗಿ ಮಾಡ್ಕೊಬೋದು. ಸೆಂಟರ್ಗೆ ಕರೆಕ್ಟಾಗಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಅಲ್ಲಿಗೆ ಬಂದು ನೀಟಾಗಿ ತಿರುಗಿಸ್ಕೊಬೇಕು. ಈ ರೀತಿ ಹೊಲ್ಕೊಂಡ್ಮೇಲೆ ತುಂಬಾ ಈಸಿಯಾಗಿ ನಾವು ಈ ಡಿಸೈನನ್ನು ಮಾಡ್ಕೊಬೋದು ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಬರುತ್ತೆ. ಮತ್ತು ಇಲ್ಲಿ ಈಗ ಇಲ್ಲೇನು ವಿ ಇರುತ್ತೋ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಇದ್ರ ಮೇಲೆ ನಾವೇನು ಮಾಡಬೇಕಾಗತ್ತೆ, ಲೈನಿಂಗನ್ನು ನೀಟಾಗಿ ಕೆಳಗಡೆ ಏನು ಬೇಡ. ನಿಮಗೆ ಭಯ ಇತ್ತು ಅಂದರೆ ಸೆಂಟರ್ಗೆ ಕಟ್ ಮಾಡ್ಕೊಬೇಡಿ. ಏನು ಇಲ್ಲ ಹೊಲಿತೀವಿ ಅಂದರೆ ಕಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ಕರೆಕ್ಟಾಗಿ ಹಿಂಗೆ ಬೇಕು ಅಂದರೆ ಗುಂಡ್ಪಿನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಓಕೆ. ಈ ರೀತಿ ನೀಟಾಗಿ ಲೈನಿಂಗ್ ಬಟ್ಟೆ ಎಳ್ಕೊಂಡಿದ್ದೆ, ಅಂಥ ತೊಂದರೆ ಏನಿಲ್ಲ. ಈಗ ನಾಚ್ ಹಾಕ್ಕೊಂಬಿಡಿ ಎಲ್ಲ ನೀಟಾಗಿ. ನಾವು ಈ ರೀತಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಈ ರೀತಿ ಸ್ಟಿಚ್ ಮಾಡಿದಾಗ ಸ್ವಲ್ಪ ಲೈನಿಂಗ್ ಇದಾಗ್ಬಿಟ್ಟು ಎಳ್ಕೊಳ್ಳುತ್ತೆ. ನೋಡಿ ಹಿಂಗೆ ನೋಡಿ. ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ಏನಪ್ಪ ಅಂದರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ಎಡ್ಜಿಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ನೀವು ಬೇಕು ಅಂದರೆ 1/2 ಇಂಚಿಗೆ ಬೇಕಾದರೂ 1/4 ಇಂಚಿಗೆ ಬೇಕಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಎಡ್ಜಿಗೆ ಬೇಕಾದರೂ ಸ್ಟಿಚ್ ಹಾಕ್ಕೊಬೋದು ನೀವು. ಈ ರೀತಿ ಆದಮೇಲೆ ನೀಟಾಗಿ ಸುತ್ತಲೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡಿ. ಲೈನಿಂಗನ್ನು ಅಟ್ಯಾಚ್ ಮಾಡಿಬಿಡಿ.
ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ ಈ ರೀತಿ. ಇಲ್ಲೂ ಕೂಡ ನೋಡಿ ಒಂದು ಸ್ವಲ್ಪ ಬಟ್ಟೆ ಏನಾಗುತ್ತೆ, ಎಲ್ಲ ಬಟ್ಟೆಗಳು ಅಷ್ಟೇ ಸ್ಪ್ರೆಡ್ ಆಗೋ ಥರ ಮುಂದಕ್ಕೆ ಇದಾಗುತ್ತೆ. ನೀಟಾಗಿ ಹಿಂಗೆ ಸ್ಟಿಚ್ ಹಾಕ್ಕೊಂಬಿಡಿ ಈ ಥರ ನೋಡಿ. ಈಗ ಇದಕ್ಕೆ ನಾವು ಡಿಸೈನನ್ನು ಮಾಡೋಣ. ಇಲ್ಲಿ ಈ ಕಡೆ ಏನು ಮಾಡಬೇಕು, ನಾವು ಕ್ಯಾನ್ವಾಸನ್ನು ತೊಗೊಬೇಕಾಗುತ್ತೆ. ಫಸ್ಟು ಕೆಳಗಡೆ ನಾನಿಲ್ಲಿ ಡಾಟನ್ನು ಹಿಡಿದ್ಬಿಡೋಣ. ಅದಕ್ಕೂ ಮುಂಚೆ ಡಾಟ್ ಹಿಡ್ಕೊಂಬಿಡಿ. ನೋಡಿ ಈ ರೀತಿ ವಿ ಥರ ಮಾಡ್ಕೊಂಡಿರ್ತೀರಲ್ಲ ನೋಡಿ, ಈ ಜಾಗಕ್ಕೆ ನಾವು ಡಿಸೈನನ್ನು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾವು ಕ್ಯಾನ್ವಾಸನ್ನು ತೊಗೊಬೇಕು. ಈ ಬ್ಲೌಸ್ ಉದ್ದದಷ್ಟು ಕ್ಯಾನ್ವಾಸನ್ನು ತೊಗೊಬೇಕಾಗುತ್ತೆ. ಒಂದು 3 ಇಂಚು ಅಗಲ, ಅಂದರೆ ಈ ಥರ ಫೋಲ್ಡ್ ಮಾಡಿದಾಗ 3 ಇಂಚ್ ಅಗಲದ್ದು ಇದನ್ನು ತೊಗೊಬೇಕಾಗುತ್ತೆ. ಇದನ್ನು ಏನು ಮಾಡಬೇಕು, ಹಿಂಗಿಡಿ, ಇದ್ರ ಕೆಳಗಡೆ ಇಡಬೇಕಾಗತ್ತೆ. ನೀವು ಮೇಯ್ನ್ ಫ್ಯಾಬ್ರಿಕ್ಕಿನ್ನ ಕೆಳಗಡೆ ಇಟ್ಬಿಟ್ಟು ಇಲ್ಲಿಂದ ಒಂದು ಸ್ವಲ್ಪ ಜಾಸ್ತಿ ಈ ಕಡೆ ಹೋಗಿರಬೇಕು, ಹಂಗೆ ನೋಡ್ಕೊಳ್ಳಿ. ನೋಡಿ ಈ ರೀತಿ ಒಂದು ಮುಕ್ಕಾಲು ಹೋಗಿರೋ ಥರ ನೋಡ್ಕೊಳ್ಳಿ. ಕರೆಕ್ಟಾಗಿ ಹಿಂಗಿರಲಿ. ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಒಂದು 2 ಇಂಚ್ ಅಗಲದ್ದು ಕ್ಯಾನ್ವಾಸ್ ಇರಬೇಕು, ಇಲ್ಲಿ ಒಂದು 2 ಇಂಚ್ ಅಗಲದ ಕ್ಯಾನ್ವಾಸ್ ಇರಬೇಕು. ಆ ಥರ ನೋಡಿಕೊಂಡು ಕ್ಲೀನಾಗಿ ಇಲ್ಲಿ ಎಷ್ಟಿದೆಯೋ ಎಷ್ಟಕ್ಕೆ ನೀಟಾಗಿ ಈ ರೀತಿ ಮಾರ್ಕನ್ನು ಹಾಕ್ಕೊಂಬಿಡಿ. ನೀವು ಎಷ್ಟು ಡೀಪ್ ತೊಗೊಂಡಿರ್ತೀರೋ ಅಷ್ಟು. ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಡೀಪನ್ನು ಹಾಕ್ಕೊಳ್ಳಿ. ಬೇಕು ಅಂದರೆ ನೀವು ಇಷ್ಟನ್ನೇ ಬೇಕಾದರೆ ಪೈಪಿಂಗನ್ನು ಕೊಟ್ಕೊಬೋದು, ಇದು ಅವಶ್ಯಕತೆ ಇಲ್ಲ. ನಾನು ಕೊಟ್ಬಿಟ್ಟಿದ್ದೀನಿ ನೋಡಿ. ಹಿಂಗೆ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸೆಂಟ್ರಿಗೆ ಇದು ಬರುತ್ತಲ್ವ, ಹಿಂಗೆ ಇಟ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಬಂದು ನಾನು ಕ್ಯಾನ್ವಾಸು 2 ಇಂಚಸ್ ನೀವು ತೊಗೊಂಡ್ಲೇಬೇಕು, ಕಂಪಲ್ಸರಿ 2 ಇಂಚಸನ್ನು ತೊಗೊಬೇಕಾಗುತ್ತೆ. ನೋಡಿ 2 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತೀನಿ. 2 ಇಂಚು ಅಥವಾ 2.25 ಇಂಚ್ಗೆ. ಇದಕ್ಕೆ ನಾವಿನ್ನು ಕ್ಯಾನ್ವಾಸ್ ಬೇರೆ ಇದು ಥ್ರೆಡ್ ಪೈಪಿಂಗ್ ಕೊಡ್ತೀವಲ್ಲ, ಹಂಗಾಗಿ 2.25ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಈ ಎಡ್ಜಿಗೆ 2.25 ನೋಡಿ. ನೀಟಾಗಿ ಹಿಂಗೆ ಫುಲ್ಲು ಬ್ಲೌಸ್ ಫುಲ್ಲು 2.25 ಇಂಚ್ಗೆ ಮಾರ್ಕಿಂಗನ್ನು ಹಾಕ್ಕೊಳ್ಳಿ. ಇಲ್ಲಿವರೆಗೂ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಇದು ಬಂದು ಸೆಂಟರ್ದು ಬಂದಿರೋದ್ರಿಂದ ಸೆಂಟರ್ದು ಪಾಯಿಂಟ್ ಇದು ನೋಡಿ. ಇಲ್ಲಿಂಗೆ ಬಂದು ಈ ಥರ ಕೊಡಿ. ಹಿಂಗೆ ಕೊಡಿ. ಇಲ್ಲೂ ಕೂಡ ಸೇಮ್ ಅಳತೆ ತೆಗೆದುಕೊಳ್ಳೋಣ. ಇಲ್ಲೂ ಕೂಡ 2.25. ಯಾವುದೇ ಚೇಂಜಸ್ ಮಾಡಬೇಡಿ. ಈಗ ಇವೆಲ್ಲ ಲೈನ್ಗಳನ್ನು ನೀಟಾಗಿ ಕೂರಿಸೋಣ. ನಿಮ್ಮಿಷ್ಟ. ನೀವು 2 ಇಂಚು 2.25 ಹಿಂಗೆ ತೊಗೊಬೋದು. ನಾನಿಲ್ಲಿ 2.25 ತೆಗೆದುಕೊಂಡಿದ್ದೀನಿ. 1.25 ಇಂಚು ರೆಡಿಗೆ ಸಿಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವಿನ್ನು ಇದಕ್ಕೇನು ಮಾಡ್ತೀವಿ ಅಂದರೆ ಥ್ರೆಡ್ ಪೈಪಿಂಗ್ ಸಹ ಕೊಡ್ತೀವಲ್ವ, ಹಂಗಾಗಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ. ನೀಟಾಗಿ ಹಿಂಗೆ ಕಟ್ ಮಾಡ್ಕೊಂಬಿಡಿ ಕರೆಕ್ಟ್ ಅಳತೆಗೆ. ನೀವು ಡೀಪ್ 10 ಇಂಚ್ ಇಟ್ಕೊಂಡಿದ್ರೆ ಓಕೆ, ಇನ್ನೂ ಕಡಿಮೆ ಇಟ್ಕೊಂಡಿದ್ರೆ ಇನ್ನೂ ಕಡಿಮೆ ಸಹ ಇಟ್ಕೊಬೋದು ನೀವು ನೋಡಿ. ಈ ರೀತಿ ನೀಟಾಗಿ ಆಯಿತು, ಶೇಪ್ ಬಂತು. ಈಗ ಇದನ್ನು ನಾವೇನು ಮಾಡಬೇಕು, ಒಂದು ಮೇಯ್ನ್ ಫ್ಯಾಬ್ರಿಕ್ಕಿಗೆ ನೀವು ಅಟ್ಯಾಚ್ ಮಾಡ್ಕೊಬೇಕು. ಮೇಯ್ನ್ ಫ್ಯಾಬ್ರಿಕ್ಕಿಗೇನೆ ಅಟ್ಯಾಚ್ ಮಾಡ್ಕೊಬೇಕು. ಹಿಂಗೆ ಇಟ್ಕೊಳ್ಳಿ. ನಮ್ದು ಹಿಂಗೆ ಬರಬೇಕು. ಆ ಥರ ನೋಡಿಕೊಂಡು ನೀವು ಇಲ್ಲಿ ಇದು ಮಾಡಿದ್ರೂ ಕೂಡ ಹಿಂಗೆ ಬರಬೇಕು. ನಾವು ಹಾಕಿದಾಗ ಏನಿರುತ್ತೋ ಹಿಂಗೆ ನೀವು ಪೇಸ್ಟಿಂಗ್ ಮಾಡ್ಕೊಬೋದು ಅಥವಾ ಒಂದು ಸ್ಟಿಚ್ಚನ್ನು ಮಾಡ್ಕೊಬೋದು ನೋಡಿ.
ಹಂಗೆ ಬರಬೇಕು, ನೋಡಿಕೊಂಡೇ ಮಾಡ್ಕೊಬೇಕು. ಇಲ್ಲಾಂದರೆ ಇನ್ನೊಂದು ಸೈಡ್ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ನೀವು ಐರನ್ ಮಾಡ್ಕೊಬೋದು ಅಥವಾ ಸ್ಟಿಚ್ ಕೂಡ ಹಾಕ್ಕೊಬೋದು, ಅದು ನಿಮಗೆ ಬಿಟ್ಟಿದ್ದು. ನೋಡಿ ಈ ರೀತಿ ಹಾಕ್ಕೊಂಡು ಈಗೇನು ಮಾಡೋಣ, ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಇಷ್ಟೇ ಕಟ್ ಮಾಡ್ಕೊಳ್ಳಿ, ಏನು ತುಂಬ ಜಾಸ್ತಿ ಅಗಲ ಬೇಕು ಆ ಥರ ಏನಿಲ್ಲ. ಎಷ್ಟಿರುತ್ತೋ ನೀಟಾಗಿ ಹಿಂಗೆ ಕಟ್ ಮಾಡಿಕೊಂಡು ತೆಗೆದುಬಿಡಿ. ಆಯಿತಾ? ಈ ಕಡೆನೂ ಅಷ್ಟೇ ಸೇಮ್. ಈಗ ನಾವು ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಷ್ಟಾದಮೇಲೆ ಎತ್ತಿಟ್ಕೊಳ್ಳಿ. ಇದನ್ನು ನೀಟಾಗಿ ಎತ್ತಿಟ್ಕೊಂಬಿಡಿ. ನೀಟಾಗಿ ಕಟ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಸೆಂಟ್ರ್ ಸ್ಟಿಚ್ಚನ್ನು ತೆಗೆದುಬಿಡೋಣ. ಏನು ಸೆಂಟರ್ ಸ್ಟಿಚ್ ಹಾಕಿದ್ದೀನಿ, ಲೂಸ್ ಸ್ಟಿಚ್ ಬೇಕಾದ್ರೂ ಹಾಕ್ಕೊಬೋದು. ನೀವು ಈ ಸ್ಟಿಚ್ಚನ್ನು ಓಪನ್ ಮಾಡಿಬಿಡಿ. ಓಪನ್ ಮಾಡಿಬಿಡ್ತೀನಿ. ನೀಟಾಗಿ ಸ್ಟಿಚ್ ಏನು ಹಾಕ್ಕೊಂಡಿದ್ದೆ ಅದನ್ನು ಸೆಂಟ್ರ್ ತೆಗೆದುಬಿಡಿ. ಆಮೇಲೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ನಿಮಗೆ. ಈಗ ನಾವು ಇದಕ್ಕೆ ಕಾಂಟ್ರಾಸ್ಟಲ್ಲಿ ಏನು ಸೆಂಟರ್ಗೆ ಡಿಸೈನ್ ಮಾಡ್ಕೊತೀವೋ ಅದು ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಮೆರೂನ್ ತೊಗೊಬೋದು ಅಥವಾ ಎಲ್ಲೋ ತೊಗೊಬೋದು. ನಾನು ಎಲ್ಲೋನೇ ತೊಗೊತಾ ಇದ್ದೀನಿ. ಈಗ ಇದಕ್ಕೆ 2 ಇಂಚ್ ಅಗಲದ್ದನ್ನು ಕ್ರಾಸ್ ಕಟ್ಟಿಂಗ್ ಏನು ಪೈಪಿಂಗಿಗೆ ಮಾಡ್ಕೊತೀವಿ ಆ ರೀತಿ ನೀವು ಮಾಡ್ಕೊಬೇಕು. 2 ಇಂಚ್ ಅಗಲ, ಮಿನಿಮಮ್ 2 ಇಂಚ್ ಅಗಲ ಇರಲಿ. ಈ ರೀತಿ ಒಂದು 2 ಮೀಟ್ರ್ ಮಾಡ್ಕೊಬೇಕು. ಮಿನಿಮಮ್ 2 ಮೀಟ್ರ್ ಇರಲಿ, ಆ ಥರ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಈಗ ಇದನ್ನು ಅಟ್ಯಾಚ್ ಮಾಡೋಣ. ಇವನ್ನ ನೋಡಿ ಸೀದಾ ಉಲ್ಟಾ ನೋಡಿಕೊಂಡು ಅಟ್ಯಾಚ್ ಮಾಡಿ. ಈಗ ಇದನ್ನು ನಾವು ಏನು ಬಯಾಸ್ ಟೈಪ್ ಮಾಡ್ಕೊತೀವಿ ಆ ರೀತಿ ನೀಟಾಗಿ ಸ್ವಲ್ಪ ದಪ್ಪನಾಗಿ ಮಾಡ್ಕೊಬೇಕು. 1/2 ಇಂಚ್ ಅಥವಾ 3/4 ಇಂಚ್ಗೆ ನಾವಿಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ.
ಒಂದೇ ಸಮಾನಂಗೆ ಹೋಗಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ಹೆಚ್ಚು ಕಡಿಮೆ ಎಲ್ಲ ಮಾಡಬೇಡಿ. ನೋಡಿ, ಇಷ್ಟು ಸೇಮ್ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಹಾಕ್ಕೊಂಡ್ಮೇಲೆ ಈಗ ಇದನ್ನು ಉಲ್ಟಾ ತಿರುಗಿಸೋಣ. ಬೇಕು ಅಕಸ್ಮಾತ್ ಇದು ಎಕ್ಸ್ಟ್ರಾ ಆಯಿತು ಅಂದರೆ ಮಾತ್ರ ಕಟ್ ಮಾಡ್ಕೊಳ್ಳಿ. ಒಂದು ಪಾಯಿಂಟ್, 1-2 ಪಾಯಿಂಟಿಗೆ ಬಿಟ್ಕೊಂಡು ಕಟ್ ಮಾಡ್ಕೊಂಬಿಡಿ. ತುಂಬ ದೊಡ್ಡದು ಅನಿಸಿದ್ರೆ ಮಾತ್ರ. ನೀವು ಈ ಮೆಥಡನ್ನು ಬೇರೆ ಡಿಸೈನ್ಸ್ಗಳಿಗೂ ಕೂಡ ಉಪಯೋಗಿಸ್ಬೋದು. ಈಗ ಇದನ್ನು ಲೂಪ್ ಟರ್ನರ್ ಅಥವಾ ಸೂಜಿ ದಾರ ನಿಮ್ಮ ಹತ್ರ ಏನು ಇದೆಯೋ ಅದರ ಸಹಾಯ ತೆಗೆದುಕೊಂಡು ಉಲ್ಟಾ ತಿರುಗಿಸ್ಬಿಡೋಣ. ಅಂದರೆ ನೇರ ಮಾಡ್ಕೊತೀನಿ. ನೀವು ಇದು ಮಾಡ್ಕೊಳೋದು ಸೈಜು ತುಂಬಾ ಇಂಪಾರ್ಟೆಂಟ್. ತುಂಬ ಚಿಕ್ಕದಾಗೂ ಮಾಡ್ಕೊಬೇಡಿ, ತುಂಬ ದೊಡ್ಡದಾಗೂ ಮಾಡ್ಕೊಬೇಡಿ. ಮೀಡಿಯಮ್ ಇದ್ದೇ ಸೈಜೇ ಇರಬೇಕು. ನೋಡಿ, ಈ ಸೈಜೇ ಇರಬೇಕು. ಆವಾಗ ನಮ್ಮದು ಏನು ಡಿಸೈನ್ ಇರುತ್ತೆ ಅದು ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಸೈಜ್ ಇರಲಿ ಸಾಕು. ಈಗ ಇದನ್ನು ಅಟ್ಯಾಚ್ ಮಾಡೋಣ. ನಾವು ಏನು ಹೊಲ್ಕೊಂಡಿದ್ವಿ ಇದಕ್ಕೆ ನಾವೇನು ಮಾಡೋಣ, ಒಂದು ಇಷ್ಟಿಷ್ಟು ಏನು ಇತ್ತೋ ಇಷ್ಟಿಷ್ಟಕ್ಕೆ ನೋಡಿಕೊಂಡು ಇಷ್ಟಿಷ್ಟಕ್ಕೆ ನೋಡ್ಕೊಳ್ಳಿ. ಒಂದು 2 ಇಂಚ್ಗೆ ಅಥವಾ 2.5 ಇಂಚ್ಗೆ ಒಂದೊಂದನ್ನು ಕಟ್ ಮಾಡ್ಕೊಂಬಿಡಿ ನೀಟಾಗಿ ಈ ಥರ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೇನು ಮಾಡಬೇಕು, ಸೇಮ್ ಕಲರ್ ಥ್ರೆಡ್ ತೆಗೆದುಕೊಳ್ಳಿ. ಸೇಮ್ ಕಲರ್ ತೊಗೊಬೇಕು, ಬೇರೆ ಕಲರ್ ತೆಗೆದುಕೊಬೇಡಿ. ತೆಗೆದುಕೊಂಡು ನಾವು ಹೂವು ಕಟ್ತೀವಿ ಗೊತ್ತಾ, ಆ ಥರ ನೀಟಾಗಿ ಸೆಂಟ್ರಿಗೆ, ಕರೆಕ್ಟಾಗಿ ಸೆಂಟ್ರಿಗೆ ನೀವು ಇದಕ್ಕೇನು ಮಣಿ ಆ ಥರದ್ದೆಲ್ಲ ಹಾಕೋದೆಲ್ಲ ಏನು ಬೇಡ. ಈ ರೀತಿ ಒಂದೊಂದು ಈ ಥರ ಮಾಡ್ಕೊಂಬಿಡಿ. ನೀಟಾಗಿ ಈ ರೀತಿ ಮಾಡಿತ್ತಿಟ್ಕೊಳ್ಳಿ. ಕರೆಕ್ಟಾಗಿ ಸೆಂಟ್ರಿಗೆ ಇರಲಿ. ಆಮೇಲೆ ಮಾಡೋಕ್ಕೋದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಫಸ್ಟೇ ಮಾಡಿ ಎತ್ತಿಟ್ಕೊಂಬಿಡಿ. ನೋಡಿ, ಈ ರೀತಿ ಮಾಡ್ಕೊಂಬಿಡ್ತೀನಲ್ಲ. ನೋಡಿ, ಈ ರೀತಿ ಮಾಡ್ಕೊಂಡಿರ್ತೀವಲ್ಲ, ಇವನ್ನ ಮೇಲ್ಗಡೆ ಒಂದು ಇಂಚಷ್ಟು ಬಿಟ್ಬಿಡಿ. ಯಾಕಂದರೆ ಸ್ಟಿಚಿಂಗಿಗೆ ಬರುತ್ತೆ. ಆಮೇಲೆ ನೋಡಿ, ನೀಟಾಗಿ ಹಿಂಗೆ ಜೋಡಿಸ್ಕೊಂಡು ಬಂದುಬಿಡ್ಬೇಕು. ಹಿಂಗೆ ನೀಟಾಗಿ ಹಿಂಗೆ ಇಟ್ಕೊಂಡು ಸ್ಟಾರ್ಟಿಂಗಿಂದ ತೋರಿಸ್ತೀನಿ ನೋಡಿ. ಎಡ್ಜಿಗೆ ನೀಟಾಗಿ ಹಿಂಗೆ ಹೊಲ್ಕೊಬಂದ್ಬಿಡಿ. ಗ್ಯಾಪ್ ಕೊಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ನೋಡಿ ಈ ರೀತಿ. ಮತ್ತು ಏನು ನಾವು ಮಾಡಿರ್ತೀವಿ ಇದು ಬಂದು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ನೋಡ್ಕೊಳ್ಳಿ.
ಸ್ವಲ್ಪ ಗ್ಯಾಪ್ ಕೊಡೋಣ. ಸೇಮ್ ಇದೇ ಥರ ಕೊಟ್ಕೊಂಬನ್ನಿ. ನೀವು ಇದನ್ನೇ ಸೇಮ್ ರೌಂಡು ಕೂಡ ಕೊಡ್ಬೋದು, ತೊಂದರೆ ಇಲ್ಲ. ಈ ಕರುವುಗಳು ಬಂದಾಗ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಮಾಡ್ಕೊಳ್ಳಿ. ಕರು ಬಂದಾಗ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಈ ಥರ ಬರೋ ಥರ ನೋಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಕಡಿಮೆ ಆಗಿಬಿಡುತ್ತೆ, ಇಲ್ಲಿ ಜಾಸ್ತಿ ಇದು ಒಳಗಡೆಗೆ ಬರುತ್ತಲ್ವ, ಹಂಗಾಗಿ ಇಲ್ಲಿ ಜಾಸ್ತಿ ತೆಗೆದುಕೊಳ್ಳಿ, ಅವಾಗ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ. ಕರು ಹತ್ರ ಗ್ಯಾಪನ್ನು ಏನು ಕೊಡ್ತೀವಿ, ಇದು ಗ್ಯಾಪನ್ನು ಜಾಸ್ತಿ ತೆಗೆದುಕೊಳ್ಳಿ. ನೋಡಿ, ಈ ರೀತಿ. ಅವಾಗ ಏನಾಗುತ್ತೆ, ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಅಷ್ಟೆ, ತುಂಬ ಅಲ್ಲ, ಸ್ವಲ್ಪ ಈ ರೀತಿ ಕ್ರಾಸಾಗಿ ಕೊಟ್ಕೊಳ್ಳಿ. ಈ ರೀತಿ. ನೋಡಿ, ಇಲ್ಲಿ ಬರ್ತಾ ಬರ್ತಾ ಈ ರೀತಿ ಆಗುತ್ತಲ್ಲ, ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕಟ್ಕೊಳ್ಳಿ. ಈಗ ನೀವು ಇಲ್ಲಿ ಹತ್ರ ಕೊಟ್ಕೊಬೇಕು. ಇಲ್ಲಿ ಈ ಸೈಡ್ ಕರು ಬಂದಾಗ ಇಲ್ಲಿ ಹತ್ರ ಕೊಟ್ಕೊಳ್ಳಿ, ಅವಾಗ ಇಲ್ಲಿ ಗ್ಯಾಪು ನಮಗೆ ಸಿಗತ್ತೆ. ಲಾಸ್ಟ್ಗೆ ಇಷ್ಟು ಕೊಟ್ಕೊಳ್ಳಿ, ಸಾಕಾಗುತ್ತೆ. ಈಗ ಮತ್ತೆ ನೀವೇನು ಮಾಡಬೇಕು, ಈ ಕಡೆ ಇನ್ನೊಂದು ಸೈಡು ಕೂಡ ನೀಟಾಗಿ ಹಿಂಗೆ ಕೊಟ್ಕೊಂಬಂದ್ಬಿಡಬೇಕು. ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೊಂಬಂದ್ಬಿಡಿ. ನೋಡಿ, ಈ ಥರ ಕರೆಕ್ಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೋಡಿ, ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ. ಈ ಥರ ನೀಟಾಗಿ ಹೊಲ್ಕೊಂಬಿಡಿ. ಈ ಥರ ಈಗ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ.
ಇವೇನು ಎಕ್ಸ್ಟ್ರಾ ಇದೆಯೋ ಇದನ್ನು ಕಟ್ ಮಾಡಿ ನೀಟಾಗಿ ತೆಕ್ಕೊಂಬಿಡಿ. ಸೇಮ್ ಮೆಥಡನ್ನು ರೌಂಡ್ ಶೇಪು ಕೂಡ ಕೊಟ್ಕೊಬೋದು ನೀವು, ತೊಂದರೆ ಇಲ್ಲ. ರೌಂಡ್ ಶೇಪು ಸೇಮ್ ಕ್ಯಾನ್ವಾಸನ್ನು ಯೂಸ್ ಮಾಡಿ ಕೊಟ್ಕೊಳ್ಳಿ. ಈ ಕಡೆನೂ ಅಷ್ಟೇ ಸೇಮ್. ತುಂಬ ರಿಚಾಗಿ ಬರುತ್ತೆ ಫ್ರೆಂಡ್ಸ್. ರೇಷ್ಮೆ ಸೀರೆಗೂ ಕೂಡ ನೀವು ಹೊಲ್ಕೊಬೋದು, ತೊಂದರೆ ಏನಿಲ್ಲ. ನೋಡಿ ಈ ರೀತಿ ನೀವು ಇಲ್ಲಿ ಏನು ಕ್ರಾಸಾಗಿ ಕೊಟ್ಕೊತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದಾಯಿತು. ಈಗ ಇಷ್ಟಾದ್ಮೇಲೆ ಈ ರೀತಿ ನೀಟಾಗಿ ಮಾಡ್ಕೊಂಡ್ಮೇಲೆ ನೀವು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಐತೆ. ಈಗ ಇದಕ್ಕೆ ನಾವು ಥ್ರೆಡ್ ಪೈಪಿಂಗನ್ನು ಕೊಡಬೇಕಾಗುತ್ತೆ. ಥ್ರೆಡ್ ಪೈಪಿಂಗಿಗೆ ನಾನು ಗೋಲ್ಡ್ ಕಲರ್ ಕೊಡ್ತಾ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ನೀವು ಇದು ಥ್ರೆಡ್ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಬರೋದು ಫಿನಿಶಿಂಗ್. ನೋಡಿ ಹಿಂಗೆ ಇಟ್ಕೊಂಡು ನೀಟಾಗಿ ಈ ಎಡ್ಜ್ ಏನಿದೆಯೋ ಇದ್ರ ನೀಟಾಗಿ ಹಿಂಗೆ ಇಟ್ಕೊಂಡು ಕೊಟ್ಕೊಂಬಂದ್ಬಿಡಿ. ಸಣ್ಣ ಮಿಷಿನಲ್ಲೂ ಕೂಡ ಕೊಡ್ಬೋದು, ಟ್ರೈ ಮಾಡಿ. ಇಲ್ಲ ಹಂಗೂ ಆಗಲಿಲ್ಲ ಅಂದರೆ ಲೇಸ್ ಕೊಟ್ಕೊಳ್ಳಿ. ನನಗೆ ಲೇಸ್ಗಿಂತ ಬೆಸ್ಟು ಅಂದರೆ ಥ್ರೆಡ್ ಪೈಪಿಂಗ್. ನೋಡಿ ನೀಟಾಗಿ ಹಿಂಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಮ್ಗೆ ಕೊಡೋಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡಿ, ಎಡ್ಜ್ವರೆಗೂ ಇಲ್ಲಿ ಏನು ಈ ಸ್ಟಿಚ್ ಹಾಕಿರ್ತೀವೋ ಈ ಎಡ್ಜ್ವರೆಗೂ ಕಟ್ ಮಾಡಿಕೊಂಡು ಲೇಸನ್ನು ಕೊಟ್ಕೊಳ್ಳಿ. ನಮ್ಮದಕ್ಕೆ ಬರ್ತಾ ಇಲ್ಲ ಡಿಸೈನ್ ಅಂದಾಗ ಈ ಥರ ಲೇಸ್ ಕೂಡ ಕೊಟ್ಕೊಬೋದು. ನೋಡಿ ಈ ರೀತಿ ನೀಟಾಗಿ ಎರಡೂ ಸೈಡು ಇದನ್ನು ಥ್ರೆಡ್ ಪೈಪಿಂಗನ್ನು ಕೊಡಬೇಕಾಗತ್ತೆ. ಈ ರೀತಿ ಈ ಸೈಡು ಕೊಡ್ತೀನಿ. ನೋಡಿ ಈ ರೀತಿ ಹೊಲ್ಕೊಂಡ್ಮೇಲೆ ಈಗ ನಾವು ಇದನ್ನು ಫಿಕ್ಸ್ ಮಾಡೋಣ. ಯಾವ ರೀತಿ ಅಂದರೆ ನಮ್ಮ ಬ್ಲೌಸ್ ಏನಿರುತ್ತೆ ಇಲ್ಲಿ ಕೆಳಗಡೆ ಕೂಡ ಥ್ರೆಡ್ ಪೈಪಿಂಗ್ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಗೂ ಕೂಡ ಥ್ರೆಡ್ ಪೈಪಿಂಗ್ ಕೊಡೋಣ, ಲಾಸ್ಟಿಗೆ ಕೊಡೋಣ. ಈಗ ನೋಡಿ ಏನು ಇರುತ್ತೆ ಇದನ್ನು ಹಿಂಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬಂದುಬಿಡ್ಬೇಕು. ನೋಡಿ ಹಿಂಗೆ ಫಸ್ಟು ಈ ಸೈಡ್ ಮಾಡೋಣ. ಕರೆಕ್ಟಾಗಿ ಇಟ್ಕೊಳ್ಳಿ. ನೀವು ನೆಕ್ ಎಷ್ಟಿದೆಯೋ ಅಷ್ಟನ್ನು ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ನೋಡಿ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡ್ಕೊಂಬರ್ತಾ ಇದ್ದೀನಿ ನಾನು ಫಸ್ಟು ಎಷ್ಟಕ್ಕೆ ಬರುತ್ತೆ ಅಂತ ಫಸ್ಟ್ ಚೆಕ್ ಮಾಡೋಣ. ಇಲ್ಲಿ ಥ್ರೆಡ್ ಪೈಪ್ ಆಲ್ರೆಡಿ ಕೊಟ್ಟಿರೋದ್ರಿಂದ ಬೇಕು ಅಂದರೆ ಸ್ವಲ್ಪ ಬಿಟ್ಟು ಕೊಡ್ಬೋದು ನೀವು, ಇಲ್ಲ ಅಂದರೆ ಹಿಂಗೆ ಕೊಡ್ಬೋದು, ತೊಂದರೆ ಏನಿಲ್ಲ. ಈಗ ನಾನು ಕೊಟ್ಕೊಂಬಂದ್ಬಿಡ್ತೀನಿ. ನೋಡಿ ಈಗ ಕರೆಕ್ಟಾಗಿ ಬಂದಿದೆ ನಮ್ಮದು ಏನಿದೆಯೋ ಅದು. ಈಗ ಇಲ್ಲಿಂದ ಕೊಟ್ಕೊಂಬರೋಣ. ಇದಕ್ಕೆ ನಾನು ಒನ್ ಸೈಡೆಡ್ ಫೋಟೋನ ಹಾಕ್ತೀನಿ ಫ್ರೆಂಡ್ಸ್. ಇದು ಯಾಕಂದರೆ ಅಷ್ಟು ಇದ್ರ ಮೇಲೆ ಬರೋ ಚಾನ್ಸಸ್ ಇರುತ್ತೆ, ಪೈಪಿಂಗ್ ಮೇಲೆ, ಥ್ರೆಡ್ ಪೈಪಿಂಗ್ ಮೇಲೆ. ಹಂಗಾಗಿ ಇದಕ್ಕೆ ಒನ್ ಸೈಡೆಡ್ ಫೋಟೋನ ಹಾಕ್ತೀನಿ.
ಅದು ಕೂಡ ಈ ಸೈಡ್ದೇ ಹಾಕಬೇಕು ನಾವು, ಈ ಸೈಡ್ ಬರೋ ಥರದ್ದು ನೋಡಿಕೊಂಡು. ನೀವು ಫುಲ್ಲು ಒನ್ ಸೈಡೆಡ್ ಫೂಟನ್ನೇ ಹಾಕ್ಕೊಳ್ಳಿ, ಯಾಕಂದರೆ ಥ್ರೆಡ್ ಪೈಪಿಂಗನ್ನು ಕೊಡಬೇಕು ಮತ್ತು ಸ್ಟಿಚ್ ಮಾಡೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಒನ್ ಸೈಡೆಡ್ ಫೂಟನ್ನೇ ಹಾಕ್ಕೊಳ್ಳಿ. ಇನ್ನೊಂದು ಸಲ ಚೆಕ್ ಮಾಡಿ. ಓಕೆ, ಡನ್ ನೋಡಿ. ಒಂದು ಸೈಡೆಡ್ ಫೂಟ್ ಹಾಕೋದ್ರಿಂದ ನೀಟಾಗಿ ಎಡ್ಜಿಗೆ ಬರುತ್ತೆ ಅಂತ ಅಷ್ಟೇ. ನೀವು ಆಫಿಗೆ ಮಾತ್ರ ಥ್ರೆಡ್ ಪೈಪಿಂಗ್ ಕೊಟ್ಕೊಂಡಿರ್ರಿ, ಇಲ್ಲಿ ಕೊಟ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಡಬಲ್ ಪೈಪಿಂಗ್ ಆಗ್ಬಿಡುತ್ತೆ ಇಲ್ಲಿ. ಆಫ್ ಮಾತ್ರ ಕೊಟ್ಕೊಂಡಿರ್ರಿ. ಈ ಕಡೆನೂ ಅಷ್ಟೇ ನೀಟಾಗಿ ಈಗ ಹಿಂಗೆ ಅಂದ್ಕೊಂಡು ನೀವು ನೀಟಾಗಿ ಒಂದು ಏನಾದರೂ ಸ್ಕ್ರೂ ಡ್ರೈವರ್ ಅಥವಾ ಅದೇ ತಗೊಂಡು ನೀಟಾಗಿ ಹಿಂಗೆ ಕೊಟ್ಕೊಂಡು ಇಲ್ಲಿ ಕರ್ವುಗಳನ್ನು ಒಂದು ಸ್ವಲ್ಪ ಕಟ್ ಮಾಡಿ ಅವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ನೀಟಾಗಿ ಕೊಟ್ಕೊಂಬಿಡಿ. ಇಷ್ಟಾದಮೇಲೆ ಇಲ್ಲಿ ನೀಟಾಗಿ ಕಟ್ ಮಾಡೋಣ. ಮತ್ತು ಇದು ನೋಡಿ ಈ ರೀತಿ ನೀಟಾಗಿ ಬರುತ್ತೆ. ನೀವು ಇಲ್ಲಿಗೆ ಇಷ್ಟಕ್ಕೆ ಮಾತ್ರನೇ ಥ್ರೆಡ್ ಪೈಪಿಂಗ್ ಕೊಟ್ಕೊಂಡು ಇಟ್ಕೊಂಡಿರ್ರಿ. ಇದನ್ನು ಬರೀ ನಾರ್ಮಲ್ ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಬಿಟ್ಟು ಇಲ್ಲಿಗೆ ನಾರ್ಮಲ್ ಪೈಪಿಂಗ್ ಕೊಟ್ಕೊಳ್ಳಿ ಅಥವಾ ಥ್ರೆಡ್ ಪೈಪಿಂಗ್ ಕೊಟ್ಕೊಳ್ಳಿ. ಇಲ್ಲಿ ಇನ್ನೇನು ಇಲ್ಲ, ಒಂದು ಸ್ವಲ್ಪ ದಪ್ಪ ಪೈಪಿಂಗ್ ಇನ್ನು 2 ಬಂದಂಗೆ ಆಗುತ್ತಷ್ಟೇ. ಇಲ್ಲ ಓಕೆ ಅಂದರೆ ಪರವಾಗಿಲ್ಲ, ಕಾಣಿಸಲ್ಲ, ಒಂದೇ ಪೈಪಿಂಗೆ ಕಾಣಿಸ್ತಾ ಇರುತ್ತೆ, ಆದರೆ ನೋಡೋಕೆ ಒಂದೇ ಪೈಪಿಂಗೆ ಕಾಣಿಸುತ್ತೆ. ಈಗ ಇಷ್ಟು ಈಗ ನೀಟಾಗಿ ಕಟ್ ಮಾಡಿದ್ದೀನಿ. ಇದಕ್ಕೆ ಡೋರಿಯನ್ನು ಹಾಕ್ರಿ, ಡೋರಿ ಹಾಕಲೇಬೇಕು. ಈ ಕೆಳಗಡೆ ನಾನಿಲ್ಲಿ ಮತ್ತೆ ಥ್ರೆಡ್ ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ಆಲ್ರೆಡಿ ಇದನ್ನು ಮಾಡಿದ್ದೀವಲ್ವಾ, ಈ
ಈ ಕಡೆಯಿಂದಲೇ ಕುಟ್ಕೊಂಬರ್ಬೇಕು, ಯಾಕಂದರೆ ಒಂದು ಸೈಡೆಡ್ ಫುಟ್ ಈ ಕಡೆದು ಹಾಕಿದ್ದೀನಿ ನಾನು. ನನಗೆ ಈ ಕಡೆ ಸೆಟ್ಟೇ ಆಗಲ್ಲ ಫ್ರೆಂಡ್ಸ್, ಇದು ನಾರ್ಮಲ್ಲಾಗೆ ಮಾಡ್ತೀನಿ ನಾನು. ನನಗೆ ಒಂದು ಸೈಡೆಡ್ ಫುಟ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ ಹೇಳಬೇಕು ಅಂದರೆ. ಈಗ ನಾನು ನನ್ನ ಫುಟ್ ಏನಿದೆಯೋ ಅದನ್ನೇ ನಾನು ಹಾಕ್ತೀನಿ. ಇದಕ್ಕೆ ಮಾತ್ರ ಹಾಕ್ಕೊಳ್ಲೇಬೇಕು. ಈ ಫುಟಲ್ಲಿ ಏನು ಮಾಡುತ್ತೆ, ಪೈಪಿಂಗ್ ಮೇಲೆ ದಾರ ಬರುತ್ತೆ, ಅದಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಂಗಾಗಿ ನೀಟಾಗಿ ಹೊಡ್ಕೊಂಡೆ ಒಂದು ಸ್ವಲ್ಪ ಸೆಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಸೆಟ್ ಮಾಡ್ಕೊಳ್ಳಿ, ತುಂಬ ಹೊಡಿಬೇಡಿ, ಫುಟು ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಎಡ್ಜಿಗೆ ಕೂಡ ಥ್ರೆಡ್ ಪೈಪಿಂಗ್ ಕೊಡಿ, ಆವಾಗ ಮಾತ್ರ. ಅಕಸ್ಮಾತ್ ನಿಮಗೆ ಬಟ್ಟೆ ಎಲ್ಲ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೋಡಿ, ಹಿಂಗೆ ಮಾಡಿಬಿಟ್ಟು ಬೇಕಾದ್ರೆ ಒಂದು ಸ್ಟಿಚ್ ಹಾಕ್ಬಿಡ್ಬೋದು, ತೊಂದರೆ ಏನಿಲ್ಲ. ನೋಡಿ ಹಿಂಗೆ ಹಾಕ್ಕೊಂಡು ಇಲ್ಲಿಗೊಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಈ ಥರ ಮಾಡಿದ್ರೂ ಕೂಡ ಥ್ರೆಡ್ ಪೈಪಿಂಗ್ ನಾವು ಪಟ್ಟಿನೇ ಕೊಡಬೇಕು ಅಂತ ಏನಿಲ್ಲ, ಹಿಂಗೂ ಕೂಡ ಮಾಡ್ಬೋದು. ಇಲ್ಲಿ ಸ್ಟಿಚ್ ಮಾಡಿದ್ರೆ ಆಯಿತು. ನೋಡಿದ್ರಲ್ವ ಫ್ರೆಂಡ್ಸ್, ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡೋದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಾರಿ, ರೂಢಿ ಆಗಿಬಿಟ್ಟಿದ್ದೆ ಹೇಳ್ಬಿಟ್ಟೆ. ಇದಕ್ಕೆ ನೀವು ಇದು ಡೋರಿ ಹಾಕಲೇಬೇಕು ಫ್ರೆಂಡ್ಸ್. ಡೋರಿ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದು, ತುಂಬಾ ರಿಚ್ಚಾಗಿ ಕಾಣಿಸ್ತಾ ಇರ್ತೈತೆ. ನೋಡಿ ಅನಿಸುತ್ತೆ ಈಸಿ, ತುಂಬ ಈಸಿ ಡಿಸೈನ್ ಅಂತ. ಈಸಿಯಾಗಿ ಹೋಗುತ್ತೆ, ನೀವು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗಿ. ನಾನಿಲ್ಲಿ ನಿಧಾನಕ್ಕೆ ತೋರಿಸಿದ್ದೀನಿ, ಆದರೆ ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟರೆ ಇದರ ಲುಕ್ಕು ತೋರಿಸ್ತೀನಿ ನೋಡಿ ಹತ್ರದಿಂದ. ನೋಡಿ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ನೋಡಿ. ಈ ರೀತಿ ನೀವು ಈ ರೀತಿ ಮಾಡಿ. ಥ್ರೆಡ್ ಪೈಪಿಂಗ್ ಇಲ್ಲ ಅಂದರೆ ನೀವು ಲೇಸ್ ಕೂಡ ಕೊಟ್ಕೊಬೋದು. ಲೇಸ್ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ, ಅದು ನಿಮ್ಮ ಇಷ್ಟ. ಆದರೆ ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ಡಿಸೈನನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು 10 ಇಂಚು ಡೀಪನ್ನು ಕೊಟ್ಟಿದ್ದೀನಿ, ಇಲ್ಲಿ ವಿ ಶೇಪನ್ನು ಕೊಟ್ಟಿದ್ದೀನಿ. ವಿ ಶೇಪ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ.